ಭಾರತದ ಜೊತೆ ದುಶ್ಮನ್, ಪಾಕ್ ಜೊತೆ ಫ್ರೆಂಡ್ಶಿಪ್. ಬಾಂಗ್ಲಾದಲ್ಲಿ ಪಾಕ್ ವಿರುದ್ಧದ ಸುದ್ದಿಗೆ ಬ್ರೇಕ್. ಶೇಖ್ ಹಸೀನಾ ಭಾಷಣ, ಮತ್ತೆ ಬಾಂಗ್ಲಾ ರಣಾಂಗಣ. ಈ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ರಚಿಸಿರುವ ಮೊಹಮ್ಮದ್ ಯೂನಸ್ ಸರ್ಕಾರ ತನ್ನ ದೇಶದ ಮೇಲಿನ ಹಿಡಿತವನ್ನ ಕ್ರಮೇಣ ಕಳೆದುಕೊಳ್ಳುವ ಹಂತಕ್ಕೆ ತಲುಪುತ್ತಿದೆಯಾ ಎನ್ನುವ ಪ್ರಶ್ನೆ ಮೂಡಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಬಾಂಗ್ಲಾ ಪ್ರಧಾನಿ ಯೂನಸ್ ಹೊರಡಿಸಿರುವ ಪಾಕಿಸ್ತಾನದ ಮೇಲಿನ ಸಾಫ್ಟ್ ಕಾರ್ನರ್ ಆದೇಶವೇ ಸಾಕ್ಷಿಯಾಗಿದೆ. ಇನ್ನು ಬಾಂಗ್ಲಾದೇಶದ ಸರ್ಕಾರಿ ಹಾಗೂ ಖಾಸಗಿ ಮಾಧ್ಯಮಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಆಕ್ಷೇಪಾರ್ಹ ಹಾಗೂ ವಿರೋಧದ ಸುದ್ದಿಗಳನ್ನು ಪ್ರಸಾರ ಮಾಡುವಂತಿಲ್ಲ. ಅಲ್ಲದೆ ರೇಡಿಯೋ ಚಾನೆಲ್ಗಳಲ್ಲೂ ಪಾಕ್ ವಿರೋಧದಲ್ಲಿ ಯಾವುದೇ ಸುದ್ದಿಗಳನ್ನು ಹರಡಿಸುವಂತಿಲ್ಲ ಎಂದು ಮೊಹಮ್ಮದ್ ಯೂನಸ್ ಆದೇಶ ಹೊರಡಿಸಿದ್ದಾರೆ. ಅಲ್ಲದೆ ಮುಖ್ಯವಾಗಿ 1971ರಲ್ಲಿ ಸ್ವತಂತ್ರ ರಾಷ್ಟ್ರಕ್ಕಾಗಿ ನಡೆದ ಬಾಂಗ್ಲಾ ವಿಮೋಚನಾ ಚಳುವಳಿಯಲ್ಲಿ ಪಾಕಿಸ್ತಾನ ಮಾಡಿದ್ದ ಹತ್ಯೆಗಳ ಬಗ್ಗೆ ಬಾಂಗ್ಲಾದಲ್ಲಿನ ಯಾವುದೇ ಸರ್ಕಾರಿ ಮಾಧ್ಯಮಗಳು ಸುದ್ದಿಯನ್ನ ಬಿತ್ತರಿಸುವಂತಿಲ್ಲ ಎಂದು ಯೂನಸ್ ಆದೇಶದಲ್ಲಿ ಉಲ್ಲೇಖಿಸಿದ್ದಾರೆ. ಮತ್ತೊಂದೆಡೆ ಬಾಂಗ್ಲಾದೇಶದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲೆದ್ದಿದ್ದು ಬಾಂಗ್ಲಾದೇಶದ ಸಂಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ ಸ್ಮಾರಕ ಹಾಗೂ ಅವರ ಮನೆಯನ್ನ ಉದ್ರಿಕ್ತ ಪ್ರತಿಭಟನಾಕಾರರು ಧ್ವಂಸಗೊಳಿಸಿದ್ದಾರೆ. ಇದಕ್ಕೂ ಮುನ್ನ ಅಲ್ಲಿನ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರವನ್ನ ರಚಿಸಿರುವ ಪ್ರಧಾನಿ ಮೊಹಮ್ಮದ್ ಯೂನಸ್ ಆಡಳಿತದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ರು. ಅಲ್ಲದೆ ಯೂನಸ್ ಸರ್ಕಾರದ ದುರಾಡಳಿತವನ್ನ ದೇಶದ ಜನರು ಸಹಿಸಿಕೊಳ್ಳುವುದಿಲ್ಲ ಹಾಗೂ ನಮ್ಮೆಲ್ಲರ ಹೋರಾಟದ ಫಲದಿಂದ ಪಡೆದ ಸ್ವಾತಂತ್ರ್ಯವನ್ನ ನಿಮ್ಮ ಬುಲ್ಡೋಸರ್ನಿಂದ ನಾಶಗೊಳಿಸಲು ಸಾಧ್ಯ ಇಲ್ಲ ಅಂತ ಆಕ್ರೋಶಪಡಿಸಿದ್ರು. ಭಾರತದಿಂದ ಬುಧವಾರ ರಾತ್ರಿಯಷ್ಟೇ ವರ್ಚುವಲ್ ಭಾಷಣ ಮಾಡಿದ ಹಸೀನಾ, ನೀವು ನನ್ನ ತಂದೆಯ ಸ್ಮಾರಕ ಹಾಗೂ ನಾವು ನಿರ್ಮಾಣ ಮಾಡಿರುವ ಕಟ್ಟಡಗಳನ್ನು ನೆಲಸಮಗೊಳಿಸಬಹುದು, ಆದರೆ ಅಖಂಡ ಬಾಂಗ್ಲಾದೇಶದ ಇತಿಹಾಸವನ್ನ ಕೆಡವಲು ನಿಮ್ಮಿಂದ ಸಾಧ್ಯ ಇಲ್ಲ. ಇವತ್ತಲ್ಲ ನಾಳೆ ದೇಶದ ಜನ ತಮ್ಮ ಸೇಡು ತೀರಿಸಿಕೊಳ್ತಾರೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಎಂದು ಎಚ್ಚರಿಕೆ ನೀಡಿದ್ರು. ಈ ಹಿಂದೆ 1972ರಲ್ಲಿ ನಡೆದಿದ್ದ ವಿದ್ಯಾರ್ಥಿ ಚಳವಳಿಯು ದೇಶದ ಸಂವಿಧಾನವನ್ನೇ ನಾಶಪಡಿಸುವ ಎಚ್ಚರಿಕೆ ನೀಡಿತ್ತು. ಕೆಲ ಬಲಪಂಥೀಯ ಗುಂಪುಗಳು ಶೇಖ್ ಮುಜಿಬ್ ನೇತೃತ್ವದ ಸ್ವಾತಂತ್ರ್ಯೋತ್ತರ ಸರ್ಕಾರವು ತಂದಿದ್ದ ರಾಷ್ಟ್ರಗೀತೆಯನ್ನ ಬದಲಾಯಿಸುವಂತೆ ಆಗ್ರಹಿಸಿದ್ದವು. ಈ ಎಲ್ಲಾ ವಿಷಯಗಳನ್ನ ಇತಿಹಾಸ ಮರೆತಿಲ್ಲ ಎಂದು ಹಿಂದಿನ ಕಹಿ ನೆನಪುಗಳನ್ನ ಹಸೀನಾ ಹಂಚಿಕೊಂಡಿದ್ರು. ಅಲ್ಲದೆ ಮಧ್ಯಂತರ ಸರ್ಕಾರದ ನೀತಿಗಳನ್ನು ಖಂಡಿಸಿ ಬಾಂಗ್ಲಾ ಜನರು ಮೊಹಮ್ಮದ್ ಯೂನಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧರಾಗುವಂತೆ ಬಹಿರಂಗವಾಗಿಯೇ ಕರೆ ನೀಡಿದ್ರು. ಇದರಿಂದ ಕೆರಳಿದ ಮೊಹಮ್ಮದ್ ಬೆಂಬಲಿಗರು ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷದ ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ. ಬಳಿಕ ಹಸೀನಾ ನಿವಾಸಕ್ಕೆ ಬೆಂಕಿ ಹಚ್ಚುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಬೂದಿ ಮುಚ್ಚಿದ ಕೆಂಡದಂತಿರೋ ಬಾಂಗ್ಲಾ ಮತ್ತೆ ಇದೀಗ ಹೊತ್ತಿ ಉರಿಯಲು ಹಸೀನಾ ಮಾಡಿರುವ ಭಾಷಣ ಕಾರಣವಾಗಿದೆ.